ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಶ್ರೀ ಲಕ್ಷ್ಮೀಕಾಂತ್ ಡಿ ಮಮದಾಪುರ್, ಸಹ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಕುಳಲಿ, ತಾಲೂಕು ಮುಧೋಳ್, ಜಿಲ್ಲೆ ಬಾಗಲಕೋಟೆ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅನ್ನುವಂತಹ ಪಾಠದ ಮೊದಲನೇ ಸಂಚಿಕೆಯಲ್ಲಿ ನಾವು ಭಾರತ ಮತ್ತು ಯುರೋಪಿನ ನಡುವಿನ ವ್ಯಾಪಾರದ ಸಂಬಂಧಗಳು ಹಾಗೂ ವ್ಯಾಪಾರ ನಡೆಯುತ್ತಿದ್ದಂಥ ವಿಧಾನಗಳ ಬಗ್ಗೆ ನೋಡಿದ್ದೀವಿ. ಹಾಗೆಯೇ ಮುಂದುವರೆದು ಭಾರತಕ್ಕೆ ಹೊಸ ಜಲಮಾರ್ಗದ ಶೋಧನೆಗೆ ಕಾರಣವಾದಂಥ ಅಂಶಗಳು ಯಾವುವು ಅನ್ನೋದನ್ನು ಕೂಡ ನೋಡಿದ್ವಿ. ವಾಸ್ಕೋ ಡಿ ಗಾಮ ಭಾರತಕ್ಕೆ ಬಂದ ನಂತರದಲ್ಲಿ ಅನೇಕ ಯುರೋಪಿಯನ್ ರಾಷ್ಟ್ರಗಳು ಆತ ಅನುಸರಿಸಿದಂತಹ ಮಾರ್ಗವನ್ನೇ ಅನುಸರಿಸಿ ಭಾರತಕ್ಕೆ ಬಂದರು ಅನ್ನೋದನ್ನು ಕಾಣ್ತೀವಿ. ಅದರಲ್ಲಿ ಮೊದಲನೇದಾಗಿ ಭಾರತಕ್ಕೆ ಬಂದಂತಹ ಯುರೋಪಿಯನ್ ದೇಶ ಅಂದರೆ ಜಲಮಾರ್ಗದ ಶೋಧನೆ ಮೂಲಕ ಭಾರತಕ್ಕೆ ಬಂದಂತಹ ಮೊದಲ ಯುರೋಪಿಯನ್ ದೇಶ ಅದು ಪೋರ್ಚುಗಲ್ ಅನ್ನೋದನ್ನು ನೋಡಿದ್ವಿ. ಹಾಗೆಯೇ ಪೋರ್ಚುಗಲ್ನಲ್ಲಿ ನಾವು ಪ್ರಮುಖವಾಗಿ ಅಲ್ಮೇಡನ ಬಗ್ಗೆ ನೋಡ್ತೀವಿ, ನೀಲಿ ನೀರಿನ ನೀತಿ ಅನ್ನುವುದನ್ನು ನೋಡ್ತೀವಿ. ಜೊತೆಗೆ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತ ಹೇಳಿ ನಾವು ಅಲ್ಫಾನ್ಸೋ ಡಿ ಅಲ್ಬುಕರ್ಕನನ್ನು ಕರಿತೇವೆ. 1510ರಲ್ಲಿ ಈತ ಬಿಜಾಪುರದ ಸುಲ್ತಾನನಿಂದ ಗೋವಾವನ್ನು ವಶಪಡಿಸಿಕೊಂಡು ಅದನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತವನ್ನು ಮಾಡ್ತಾರೆ. ಸುಮಾರು 1 ಶತಮಾನಗಳ ಕಾಲ ಭಾರತದಲ್ಲಿ ಆ ಒಂದು ವ್ಯಾಪಾರದ ಮೇಲೆ ಪ್ರಭುತ್ವವನ್ನು ಸ್ಥಾಪಿಸಿದ್ದಂತಹ ಪೋರ್ಚುಗೀಸರು ನಂತರ ಡಚ್ಚರು ಮತ್ತು ಬ್ರಿಟಿಷರ ಒಂದು ಪ್ರಭಾವದಿಂದಾಗಿ ಈ ಸ್ಪರ್ಧೆಯಿಂದ ಹಿಂದಕ್ಕೆ ಸರಿದ್ರು ಅನ್ನೋದನ್ನು ಕಾಣ್ತೀವಿ. ನಂತರದಲ್ಲಿ ಡಚ್ಚರು ಭಾರತಕ್ಕೆ ಬರ್ತಾರೆ. 1602ರಲ್ಲಿ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಅನ್ನುವಂಥ ಒಂದು ಕಂಪನಿಯನ್ನು ಸ್ಥಾಪನೆ ಮಾಡಿ ಭಾರತ, ಜಾವಾ, ಸುಮಾತ್ರಗಳಲ್ಲಿ ಇಂಡೋನೇಷ್ಯಾಗಳಲ್ಲಿ ತಮ್ಮ ಒಂದು ವ್ಯಾಪಾರಿ ಕೇಂದ್ರಗಳನ್ನು ಅವರು ಸ್ಥಾಪನೆ ಮಾಡ್ತಾರೆ. ಜೊತೆಗೆ ಭಾರತದ ಹಲವಾರು ಪ್ರದೇಶಗಳಲ್ಲಿ ಅವರು ವ್ಯಾಪಾರಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದರು. ಆದರೆ ನಂತರದಲ್ಲಿ ಬರುವಂತಹ ಬ್ರಿಟಿಷರು ಮತ್ತು ಫ್ರೆಂಚರ ಒಂದು ಸ್ಪರ್ಧೆಯನ್ನು ಎದುರಿಸುವುದಕ್ಕಾಗದೆ ಅವರು ಕೇವಲ ಸಾಂಬಾರು ದ್ವೀಪಗಳಿಗೆ ಮಾತ್ರ ಅಂದರೆ ಜಾವಾ, ಸುಮಾತ್ರ ಮತ್ತು ಇಂಡೋನೇಷ್ಯಾ ದ್ವೀಪಗಳಿಗೆ ಮಾತ್ರ ಸೀಮಿತರಾದರು ಅನ್ನುವುದನ್ನು ನಾವು ಹಿಂದಿನ ಒಂದು ಸಂಚಿಕೆಯಲ್ಲಿ ಗಮನಿಸಿದ್ವಿ. ಇದೀಗ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅನ್ನುವಂತಹ ಈ ಒಂದು ಅಧ್ಯಾಯದ 2ನೇ ಸಂಚಿಕೆಯಲ್ಲಿ ನಾವು ಈಗ ಭಾರತಕ್ಕೆ ಬಂದಂತಹ ಯುರೋಪಿಯನ್ನರಲ್ಲಿ 3ನೇಯವರಾಗಿ ಬಂದಂತಹ ಬ್ರಿಟಿಷರ ಬಗ್ಗೆ ಈಗ ನೋಡೋಣ, ಅಥವಾ ಇಂಗ್ಲೆಂಡಿನಿಂದ ಬಂದಂತಹ ಇಂಗ್ಲಿಷರು ಅಥವಾ ಬ್ರಿಟಿಷರು ಅಂತ ಅವರನ್ನು ನಾವು ಗುರುತಿಸ್ತೇವೆ. ತಾವಿಲ್ಲಿ ಗಮನಿಸಬಹುದು, ಸಾಮಾನ್ಯ ಶಕವರ್ಷ 1600 ಡಿಸೆಂಬರ್ 31ರಂದು ಇಂಗ್ಲೆಂಡಿನ ರಾಣಿಯಾದಂತಹ ಎಲಿಜಬೆತ್ ಇವರೇನು ಮಾಡ್ತಾರೆ ಅಂತಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಅಥವಾ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಪೂರ್ವ ದೇಶಗಳ ಜೊತೆಗೆ ವ್ಯಾಪಾರವನ್ನು ಮಾಡುವ 15 ವರ್ಷಗಳವರೆಗೆ ವ್ಯಾಪಾರ ಮಾಡುವಂಥ ಒಂದು ಅನುಮತಿಯನ್ನು ಆಕೆ ನೀಡ್ತಾರೆ. ಅನುಮತಿಯನ್ನು ನೀಡಿದ ನಂತರದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಥವಾ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ 1613ರಲ್ಲಿ ಔಪಚಾರಿಕವಾಗಿ ತನ್ನ ವ್ಯಾಪಾರವನ್ನು ಪ್ರಾರಂಭ ಮಾಡುತ್ತೆ. ಅದರ ಜೊತೆಗೆ ಇಲ್ಲಿ ಇನ್ನೊಂದು ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ ಅಂತಂದರೆ ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಥವಾ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ವ್ಯಾಪಾರಿ ಕೋಠಿಗಳನ್ನು ಕಟ್ಟಿಕೊಳ್ಳಲು ಅನುಮತಿ ನೀಡಿದವರು ಯಾರು ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಥವಾ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬಂತು. ಭಾರತಕ್ಕೆ ಬಂದಂತಹ ಈ ಒಂದು ಕಂಪನಿಗೆ ಭಾರತದಲ್ಲಿ ವ್ಯಾಪಾರಿ ಕೋಟೆಗಳನ್ನು ಸ್ಥಾಪನೆ ಮಾಡಿಕೊಳ್ಳುವುದಕ್ಕೆ ಅನುಮತಿಯನ್ನು ಕೊಟ್ಟಂತಹ ಭಾರತದ ದೊರೆ ಯಾರು ಅಂತಂದರೆ ಮೊಘಲ್ ದೊರೆ ಜಹಾಂಗೀರ್. ಈತ ಭಾರತದಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ವ್ಯಾಪಾರ ಮಾಡಬಹುದು ಅನ್ನೋದಂಥ ಒಂದು ಫರ್ಮಾನನ್ನು, ಆದೇಶವನ್ನು ಹೊರಡಿಸ್ತಾನೆ. ಈತನ ಒಂದು ಆದೇಶದ ಆಧಾರದ ಮೇಲೆ ಭಾರತದಲ್ಲಿ ತಮ್ಮ ಮೊದಲ ವ್ಯಾಪಾರಿ ಕೋಠಿಯನ್ನು ಬ್ರಿಟಿಷರು ಸೂರತ್ ಅನ್ನುವಂಥ ಒಂದು ಸ್ಥಳದಲ್ಲಿ ಸ್ಥಾಪನೆ ಮಾಡಿಕೊಳ್ತಾರೆ. ಸೊ ಈ ಒಂದು ಚಿತ್ರದಲ್ಲಿ ಕಾಣುವಂತಹ ವ್ಯಕ್ತಿ ಯಾರು ಅನ್ನೋದನ್ನು ಈಗ ನೋಡೋಣ ವಿದ್ಯಾರ್ಥಿಗಳೇ. ಜಹಾಂಗೀರನ ಆಸ್ಥಾನಕ್ಕೆ ಭೇಟಿ ನೀಡಿದ ಸರ್ ಥಾಮಸ್ ರೋ. ಸೊ ಸರ್ ಥಾಮಸ್
ರೋ ಅನ್ನುವಂತಹ ಈ ಒಬ್ಬ ವ್ಯಕ್ತಿ 1617ರಲ್ಲಿ ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ನೀಡ್ತಾನೆ. ಈತ ಯಾರು ಅಂತಂದರೆ, ಈತ ಇಂಗ್ಲೆಂಡ್ನಲ್ಲಿ ಆಡಳಿತವನ್ನು ಮಾಡ್ತಾ ಇದ್ದಂತಹ ದೊರೆ 1ನೇ ಜೇಮ್ಸನ ರಾಯಭಾರಿ. ಸೊ 1ನೇ ಜೇಮ್ಸನ ರಾಯಭಾರಿಯಾಗಿದ್ದಂತಹ ಸರ್ ಥಾಮಸ್ ರೋ 1617ರಲ್ಲಿ ಭಾರತಕ್ಕೆ ಬರ್ತಾನೆ. ಜಹಾಂಗೀರನ ಆಸ್ಥಾನಕ್ಕೆ ಈತ ಭೇಟಿಯನ್ನು ನೀಡಿ ಹಲವಾರು ಪ್ರದೇಶಗಳಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ವ್ಯಾಪಾರವನ್ನು ಮಾಡುವುದಕ್ಕಾಗಿ ಅನುಮತಿಯನ್ನು ಈತ ಪಡೆದುಕೊಳ್ತಾನೆ. ಹಾಗಾದರೆ ಯಾವ್ಯಾವ ಪ್ರದೇಶಗಳಲ್ಲಿ ವ್ಯಾಪಾರವನ್ನು ಮಾಡೋದಕ್ಕೆ ಅನುಮತಿಯನ್ನು ಪಡೆಯಲಾಯಿತು ಅನ್ನೋದನ್ನು ನೋಡೋಣ. ಎಲ್ಲೆಲ್ಲಿ ತಮ್ಮ ವ್ಯಾಪಾರಿ ಕೇಂದ್ರಗಳನ್ನು ಅವರು ಸ್ಥಾಪನೆ ಮಾಡಿದರು ಅಂದರೆ, ಮೊದಲನೇದಾಗಿ ಸೂರತ್ನಲ್ಲಿ ಈಗಾಗಲೇ ಒಂದು ವ್ಯಾಪಾರಿ ಕೋಟೆಯನ್ನು ಸ್ಥಾಪನೆ ಮಾಡಿಕೊಂಡಿದ್ದರು. ನಂತರ ಬ್ರೋಚ್, ಅಹಮದಾಬಾದ್ ಮತ್ತು ಆಗ್ರಾ ಈ ಪ್ರದೇಶಗಳಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ತಮ್ಮ ವ್ಯಾಪಾರಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿಕೊಳ್ಳುವುದಕ್ಕೆ ಅನುಮತಿಯನ್ನು ಇಲ್ಲಿ ನೀಡಲಾಗುತ್ತೆ. ಸೊ ಅನುಮತಿಯನ್ನು ಪಡೆದ ನಂತರ ಹಲವು ಪ್ರದೇಶಗಳಲ್ಲಿ ಇವರು ತಮ್ಮ ವ್ಯಾಪಾರಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ವ್ಯಾಪಾರವನ್ನು ಮಾಡುವುದಕ್ಕೆ ಶುರು ಮಾಡ್ತಾರೆ. ಸೊ ಅದಾದ ನಂತರ ಚಂದ್ರಗಿರಿಯ ರಾಜನಿಂದ 1639ರಲ್ಲಿ ಮದ್ರಾಸ್ ಬಳಿ ಒಂದಿಷ್ಟು ಭೂಮಿಯನ್ನು ಪಡೆದುಕೊಳ್ತಾರೆ ಬ್ರಿಟಿಷರು. ಆ ಭೂಮಿಯನ್ನು ಪಡ್ಕೊಂಡು ಅಲ್ಲಿ ತಮ್ಮ ಒಂದು ವ್ಯಾಪಾರಿ ಕೇಂದ್ರವನ್ನು ಇವರು ಸ್ಥಾಪನೆ ಮಾಡ್ತಾರೆ. ನೋಡಿ, ಇದು ಯಾವ ಕೋಟೆ ಅಥವಾ ಕೋಠಿ, ಇದು ಬ್ರಿಟಿಷರ ವ್ಯಾಪಾರದ ಪ್ರಮುಖ ಕೇಂದ್ರವೂ ಕೂಡ ಆಗಿತ್ತು ಅನ್ನೋದನ್ನು ನಾವು ಗಮನಿಸ್ತೇವೆ. ವಿದ್ಯಾರ್ಥಿಗಳು ಸರಿಯಾಗಿ ಗುರುತಿಸ್ತಾ ಇದ್ದೀರಿ. ಇದು ಸೇಂಟ್ ಜಾರ್ಜ್ ಫೋರ್ಟ್, ಮದ್ರಾಸ್. ಸೊ ಮದ್ರಾಸ್ನಲ್ಲಿರುವಂತಹ ಸೇಂಟ್ ಜಾರ್ಜ್ ಫೋರ್ಟ್ ಅನ್ನುವಂಥ ಒಂದು ಕೋಟೆಯನ್ನು ಇವರಿಲ್ಲಿ, ಭದ್ರವಾದ ಕೋಟೆಯನ್ನು ಇವರು ಸ್ಥಾಪನೆ ಮಾಡಿಕೊಳ್ತಾರೆ. ಮುಂದೆ ಮತ್ತಷ್ಟು ಪ್ರದೇಶಗಳು ಬ್ರಿಟಿಷ್ ವ್ಯಾಪಾರದ ಕೇಂದ್ರಗಳಾಗಿ ಬದಲಾವಣೆಗಳಾಗ್ತವೆ. ಅವುಗಳನ್ನು ನೋಡೋದಾದರೆ, ಇಂಗ್ಲೆಂಡಿನ ರಾಜಕುಮಾರನಾಗಿದ್ದಂತಹ 2ನೇ ಚಾರ್ಲ್ಸ್, ಈತ ತನಗೆ ಇದ್ದಂತಹ ಅಥವಾ ತನ್ನಲ್ಲಿದ್ದಂತಹ ಬಾಂಬೆಯನ್ನು 1668ರಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ವಾರ್ಷಿಕ 10 ಪೌಂಡ್ಗಳಿಗೆ ಬಾಡಿಗೆಗಾಗಿ ನೀಡ್ತಾನೆ. ಪೌಂಡ್ ಅನ್ನುವಂಥದ್ದು ಇಂಗ್ಲೆಂಡ್ ದೇಶದ ಕರೆನ್ಸಿ ಅಥವಾ ಅಲ್ಲಿನ ಹಣ. ಭಾರತದಲ್ಲಿ ನಾವು ಹೇಗೆ ರೂಪಾಯಿ ಅಂಥೇಳಿ ಹಣವನ್ನು ಬಳಸ್ತೀವೋ, ಹಾಗೆ ಇಂಗ್ಲೆಂಡ್ ದೇಶದಲ್ಲಿ ಆ ಒಂದು ಕರೆನ್ಸಿಯನ್ನು ಏನಂತ ಬಳಸ್ತಾರೆ ಅಂತಂದರೆ ಪೌಂಡ್ ಅಂಥೇಳಿ ಬಳಸ್ತಾರೆ. ಸೊ ಇಂಗ್ಲೆಂಡಿನ ರಾಜಕುಮಾರನಾಗಿದ್ದಂತಹ 2ನೇ ಚಾರ್ಲ್ಸ್ 1668ರಲ್ಲಿ ಬಾಂಬೆಯನ್ನು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ವಾರ್ಷಿಕ 10 ಪೌಂಡ್ಗಳಿಗೆ ಬಾಡಿಗೆ ಮೇಲೆ ನೀಡುತ್ತೆ. ಇದಾದ ನಂತರ ಈತ ಇಂಗ್ಲೆಂಡಿನ ರಾಜಕುಮಾರ 2ನೇ ಚಾರ್ಲ್ಸ್ ಬಾಂಬೆಯನ್ನು ಈತ ಬ್ರಿಟಿಷ್ ಕಂಪನಿಗೆ ಬಾಡಿಗೆ ನೀಡಿದ 1668ರಲ್ಲಿ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಇಲ್ಲಿ ಪೋರ್ಟ್ ವಿಲಿಯಂ ಕೋಟೆಯನ್ನು ಕಟ್ಟಿದ್ರ ಬಗ್ಗೆ ನಾವು ನೋಡಬೇಕಾಗತ್ತೆ. ಸೊ ಪೋರ್ಟ್ ವಿಲಿಯಂ ಅನ್ನುವಂಥ ಕೋಟೆ ಎಲ್ಲಿ ಬರುತ್ತೆ? ಸೇಂಟ್ ಜಾರ್ಜ್ ಫೋರ್ಟ್ ಅನ್ನುವಂಥದ್ದು ಮದ್ರಾಸ್ನಲ್ಲಿ ಬರುತ್ತೆ. ಇನ್ನು ಪೋರ್ಟ್ ವಿಲಿಯಂ ಕೋಟೆ, ಈ ಕೋಟೆ ಎಲ್ಲಿ ಬರುತ್ತೆ ಅನ್ನೋದನ್ನು ನಾವು ನೋಡೋಣ. ಇದು ಪೋರ್ಟ್ ವಿಲಿಯಂ ಕೋಟೆ. ನೋಡಿ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಈ ಒಂದು ಸರ್ಕಾರ ಏನು ಮಾಡುತ್ತೆ ಅಂದರೆ, ಸುಮಾರು 1690ರಲ್ಲಿ ಏನು ಹೂಗ್ಲಿ ನದಿ ಬರುತ್ತೆ, ಇವತ್ತು ಪಶ್ಚಿಮ ಬಂಗಾಳದಲ್ಲಿರುವಂಥ ಹೂಗ್ಲಿ ನದಿಯ ಭಾಗದಲ್ಲಿ 3 ಹಳ್ಳಿಗಳನ್ನು ಕೊಂಡುಕೊಳ್ತಾರೆ. ಆ 3 ಹಳ್ಳಿಗಳು ಯಾವುವು ಅಂದರೆ ಸುತನುತಿ, ಕಲ್ಕತ್ತಾ ಮತ್ತು ಗೋವಿಂದಪುರ. ಈ 3 ಹಳ್ಳಿಗಳನ್ನು ಕೊಂಡುಕೊಂಡು ಅಲ್ಲಿ ಒಂದು ಕೋಟೆಯನ್ನು ಕಟ್ತಾರೆ. ಆ ಕೋಟೆಯ ಹೆಸರೇ ಪೋರ್ಟ್ ವಿಲಿಯಂ ಕೋಟೆ ಅನ್ನುವಂಥದ್ದು. ಸೊ ಈ ಪೋರ್ಟ್ ವಿಲಿಯಂ ಕೋಟೆ ಮುಂದೆ ಬೃಹತ್ ಕಲ್ಕತ್ತಾ ನಗರವಾಗಿ ಬೆಳವಣಿಗೆ ಆಗುತ್ತೆ. ಕಲ್ಕತ್ತಾ ನಗರವಾಗಿದ್ದು ಬೆಳವಣಿಗೆ ಆಗುವುದನ್ನು ಕಾಣ್ತೀವಿ. ಸೊ ಅದನ್ನೇ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಬ್ರಿಟಿಷರು ಆಡಳಿತವನ್ನು ಕೂಡ ಮಾಡಿದರು ಅನ್ನೋದನ್ನು ಕಾಣ್ತೀವಿ. ಹಾಗಾದರೆ ಭಾರತದಲ್ಲಿ ಬ್ರಿಟಿಷರ ಪ್ರೆಸಿಡೆನ್ಸಿಗಳು ಯಾವುವು ಅನ್ನುವುದನ್ನು ನೋಡೋದಾದರೆ 3 ಪ್ರೆಸಿಡೆನ್ಸಿಗಳು ಬರ್ತವೆ ವಿದ್ಯಾರ್ಥಿಗಳೇ. ಆ 3 ಪ್ರೆಸಿಡೆನ್ಸಿಗಳು ಯಾವುವು ಅಂದರೆ ಬಾಂಬೆ, ಕಲ್ಕತ್ತಾ ಮತ್ತು ಮದ್ರಾಸ್. ಬಾಂಬೆ, ಕಲ್ಕತ್ತಾ ಮತ್ತು ಮದ್ರಾಸ್
ಭಾರತದಲ್ಲಿನ ಬ್ರಿಟಿಷರ ಪ್ರೆಸಿಡೆನ್ಸಿಗಳು ಆಗಿದ್ದುವು ಅನ್ನೋದನ್ನು ನಾವು ಕಾಣ್ತೇವೆ. ನೋಡಿ, ಭಾರತದಲ್ಲಿ ಕೇವಲ ವ್ಯಾಪಾರವನ್ನು ಮಾಡೋದಕ್ಕೆ ಬಂದಂತಹ ಬ್ರಿಟಿಷರು ನಂತರದ ಕಾಲದಲ್ಲಿ ತಾವು ಯಾವ ಪ್ರದೇಶಗಳಲ್ಲಿ ತಮ್ಮ ಪ್ರೆಸಿಡೆನ್ಸಿಗಳನ್ನು ಸ್ಥಾಪಿಸಿಕೊಂಡಿದ್ದರೋ ಆ ಪ್ರದೇಶಗಳಲ್ಲಿ ತಮ್ಮದೇ ಆದಂತಹ ಕಾನೂನುಗಳನ್ನು ಜಾರಿಗೆ ತರ್ತಾರೆ. ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳನ್ನು ಜಾರಿಗೆ ತಂದು ಆ ಒಂದು ಪ್ರದೇಶವನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಬ್ರಿಟಿಷರು ಮಾಡ್ತಾರೆ. ಸೊ ಹೀಗೆ ಭಾರತಕ್ಕೆ ಬರುವುದಕ್ಕಾಗಿ ಸುಮಾರು 1600ರಲ್ಲಿ ಇಂಗ್ಲೆಂಡಿನ ರಾಣಿ ಎಲಿಜಬೆತ್ಳಿಂದ ಅನುಮತಿಯನ್ನು ಪಡೆದಂತಹ ಕೇವಲ 15 ವರ್ಷದ ವ್ಯಾಪಾರಕ್ಕಾಗಿ ಅನುಮತಿಯನ್ನು ಪಡೆದಂತಹ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಮುಂದೆ ಭಾರತದ ಹಲವಾರು ಪ್ರದೇಶದಲ್ಲಿ ತಮ್ಮ ವ್ಯಾಪಾರಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿಕೊಳ್ಳುವುದನ್ನು ನಾವು ಕಾಣಬಹುದು. ಇವರು ಆದ ನಂತರ ಭಾರತಕ್ಕೆ ಬಂದ ಮತ್ತೊಂದು ಯುರೋಪಿಯನ್ ರಾಷ್ಟ್ರ, ಅಂದರೆ ಭಾರತಕ್ಕೆ ವ್ಯಾಪಾರಕ್ಕಾಗಿ ಜಲಮಾರ್ಗದ ಮೂಲಕ ಬಂದಂತಹ ಕೊನೆಯ ಯುರೋಪಿಯನ್ನರು ಯಾರು ಅನ್ನೋದನ್ನು ನೋಡೋದಾದರೆ ಅವರು ಫ್ರಾನ್ಸ್ ದೇಶದ ಫ್ರೆಂಚರು. ಫ್ರಾನ್ಸ್ ದೇಶದ ಫ್ರೆಂಚರು ವ್ಯಾಪಾರದ ಉದ್ದೇಶಕ್ಕಾಗಿ ವಾಸ್ಕೋಡಿಗಾಮ ಶೋಧಿಸಿದಂತಹ ಜಲಮಾರ್ಗದ ಮೂಲಕ ಬಂದ ಕೊನೆಯ ಯುರೋಪಿಯನ್ ದೇಶ. ಸೊ ಆ ಫ್ರೆಂಚರ ಒಂದು ವಿಚಾರಗಳನ್ನು ನಾವು ನೋಡೋದಾದರೆ ಇವರು ಕೂಡ ಸುಮಾರು 1664ರಲ್ಲಿ ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದಂತಹ ಫ್ರೆಂಚ್ ಕಂಪನಿ ಇದು ಸರ್ಕಾರಿ ಸ್ವಾಮ್ಯದ ಅಥವಾ ಸರ್ಕಾರಿ ಒಡೆತನದ ಕಂಪನಿಯಾಗಿತ್ತು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಖಾಸಗಿ ಕಂಪನಿಯಾಗಿತ್ತು. ಆದರೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಏನಿದೆ ಇದು ಒಂದು ಸರ್ಕಾರಿ ಒಡೆತನದಲ್ಲಿದ್ದಂತಹ ಕಂಪನಿಯಾಗಿತ್ತು. 1664ರಲ್ಲಿ ಇವರು ಭಾರತಕ್ಕೆ ಬಂದು ತಮ್ಮ ವ್ಯಾಪಾರವನ್ನು ಪ್ರಾರಂಭ ಮಾಡ್ತಾರೆ. ತಮ್ಮ ಮೊಟ್ಟ ಮೊದಲ ವ್ಯಾಪಾರಿ ಕೇಂದ್ರವನ್ನು ಇವರು ಸೂರತ್ನಲ್ಲಿ ಸ್ಥಾಪನೆ ಮಾಡ್ತಾರೆ. 1668ರಲ್ಲಿ ಸೂರತ್ನಲ್ಲಿ ತಮ್ಮ ಮೊಟ್ಟ ಮೊದಲ ವ್ಯಾಪಾರಿ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ. ಅದಾದ ನಂತರ ಸೂರತ್ ಆದ ನಂತರದಲ್ಲಿ ಮಚಿಲಿಪಟ್ಟಣ, ಚಂದ್ರನಗರ ಅಥವಾ ಚಂದ್ರನಾಗೋರ್, 4ನೇದಾಗಿ ಮಾಹೆ, 5ನೇದಾಗಿ ಕಾರೈಕಲ್, 6ನೇದಾಗಿ ಕಾಸಿಂ ಬಜಾರ್ ಮತ್ತು 7ನೇದಾಗಿ ಬಾಲಸೋರ್ ಈ ಪ್ರದೇಶಗಳಲ್ಲಿ ತಮ್ಮ ವ್ಯಾಪಾರಿ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾರೆ. ವಿದ್ಯಾರ್ಥಿಗಳೇ, ನೀವು ಗಮನಿಸಬಹುದು ನಕ್ಷೆಯಲ್ಲಿ ಎಲ್ಲೆಲ್ಲಿ ಈ ಒಂದು ಫ್ರೆಂಚರ ವ್ಯಾಪಾರಿ ಕೇಂದ್ರಗಳು ಇದ್ದುವು ಅನ್ನೋದನ್ನು ನಾವು ನೋಡ್ತೀವಿ. ಸೂರತ್, ಕಾಸಿಂ ಬಜಾರ್, ಚಂದ್ರನಗರ, ಬಾಲಸೋರ್, ಮಚಿಲಿಪಟ್ಟಣ, ಕಾರೈಕಲ್ ಮತ್ತು ಮಾಹೆ ಈ ಪ್ರದೇಶಗಳಲ್ಲಿ ಫ್ರೆಂಚರು ತಮ್ಮ ವ್ಯಾಪಾರಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದರು. ಮುಂದೆ ಇನ್ನೊಂದು ಪ್ರಮುಖವಾದಂತಹ ಪ್ರದೇಶವನ್ನು ಇವರು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ತಾರೆ. ಅದು ಯಾವುದು ಅನ್ನೋದನ್ನು ನೋಡುವುದಾದರೆ ಸುಮಾರು 1674ರಲ್ಲಿ ಒಬ್ಬ ಮುಸ್ಲಿಂ ಅಧಿಕಾರಿಯಿಂದ ವಾಲಿಕೊಂಡಪುರಂ ಅನ್ನುವಂತಹ ಪ್ರದೇಶದ ಮುಸ್ಲಿಂ ಅಧಿಕಾರಿಯಿಂದ ಒಂದು ಹಳ್ಳಿಯನ್ನು ಇವರು ಕೊಂಡುಕೊಳ್ತಾರೆ. ಆ ಹಳ್ಳಿಯನ್ನು ಕೊಂಡುಕೊಂಡು ಅದನ್ನು ಮುಂದೆ ಅಭಿವೃದ್ಧಿಪಡಿಸ್ತಾರೆ. ಅದೇ ಪುದುಚೇರಿ ಅಥವಾ ಪಾಂಡಿಚೇರಿ ಅನ್ನುವಂಥದ್ದು. ಈ ಪಾಂಡಿಚೇರಿ ಭಾರತದಲ್ಲಿನ ಫ್ರೆಂಚರ ರಾಜಧಾನಿಯಾಗಿತ್ತು ಅನ್ನೋದನ್ನು ನಾವು ಕಾಣ್ತೇವೆ. ಸೊ ಈ ಒಂದು ಫ್ರೆಂಚರ ರಾಜಧಾನಿ ಯಾವುದು ಅಂತಂದರೆ ಪುದುಚೇರಿ ಅಥವಾ ಪಾಂಡಿಚೇರಿ ಅನ್ನೋದನ್ನು ನಾವು ಗಮನಿಸಬಹುದು. ವಿದ್ಯಾರ್ಥಿಗಳೇ, ಈ ಒಂದು ಚಿತ್ರದಲ್ಲಿ ಬರುವಂತಹ ಒಬ್ಬ ವ್ಯಕ್ತಿ, ಮಹತ್ವಾಕಾಂಕ್ಷಿಯಾಗಿದ್ದಂತಹ ಒಬ್ಬ ವ್ಯಕ್ತಿ, ಈತ ಯಾರು ಅನ್ನೋದನ್ನು ನಾವು ಗುರುತಿಸುವುದಾದರೆ ಈತ ಬೇರಾರೂ ಅಲ್ಲ, ಪಾಂಡಿಚೇರಿಯ ಫ್ರೆಂಚರ ಗವರ್ನರ್ ಆಗಿ ಅಧಿಕಾರವನ್ನು ವಹಿಸಿಕೊಂಡಂತಹ ಡೂಪ್ಲೆ. ಸುಮಾರು 1746ರಲ್ಲಿ ಈತ ಪಾಂಡಿಚೇರಿಯ ಗವರ್ನರ್ ಆಗಿ ಅಧಿಕಾರವನ್ನು ವಹಿಸಿಕೊಳ್ತಾನೆ. ಈತ ಅಧಿಕಾರಕ್ಕೆ ಬರ್ತಾನೆ. ಈತ ಒಬ್ಬ ಮಹತ್ವಾಕಾಂಕ್ಷಿಯಾದಂತಹ ಅಧಿಕಾರಿಯಾಗಿದ್ದ. ದಕ್ಷಿಣ ಭಾರತದಲ್ಲಿ ಫ್ರೆಂಚ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಇಟ್ಟುಕೊಂಡು ಆತ ಪ್ರಯತ್ನವನ್ನು ಮಾಡ್ತಾನೆ. ಅತ್ಯಂತ ಚಾಣಾಕ್ಷನಾದಂತಹ ಆಡಳಿತಗಾರನೂ ಕೂಡ ಆಗಿದ್ದ ಅಂತಹ ಒಬ್ಬ ವ್ಯಕ್ತಿ ಯಾರು ಅಂತಂದರೆ ಡೂಪ್ಲೆ. ಈ ಡೂಪ್ಲೆಯ ದಕ್ಷಿಣ ಭಾರತದಲ್ಲಿನ ಫ್ರೆಂಚರ ಸಾಮ್ರಾಜ್ಯವನ್ನು ಸ್ಥಾಪಿಸಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆಯೇ ಮುಂದೆ ಭಾರತದಲ್ಲಿ ಫ್ರೆಂಚರು ಮತ್ತು ಬ್ರಿಟಿಷರ ನಡುವಿನ ಒಂದು ಸ್ಪರ್ಧೆಗೆ ಕಾರಣ ಆಗುತ್ತೆ. ಈ ಸ್ಪರ್ಧೆಗಳೇ ಮುಂದೆ 3 ಕರ್ನಾಟಿಕ್ ಯುದ್ಧಗಳಿಗೆ ಕಾರಣಗಳಾಗುತ್ತೆ.
ಸೊ ಈ ಒಂದು ಸಂಚಿಕೆಯಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರ ಬಗ್ಗೆ ನೋಡಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ನಾವು ಏನು ಮಾಡೋಣ ಅಂತಂದರೆ ಕರ್ನಾಟಿಕ್ ಯುದ್ಧಗಳು, ಅದರ ನಂತರದಲ್ಲಿ ಪ್ಲಾಸಿ ಕದನ, ಬಕ್ಸಾರ್ ಕದನ ಮತ್ತು ಕೊನೆಯದಾಗಿ ದ್ವಿಸರ್ಕಾರ ಪದ್ಧತಿ ಅಥವಾ ದ್ವಿಪ್ರಭುತ್ವ ಪದ್ಧತಿಯ ಬಗ್ಗೆ ನೋಡೋಣ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ.